ಪ್ರಪಂಚದ ಅತಿ ದೊಡ್ಡ ನಾಟಕವಾಗಿರ್ತಕ್ಕಂಥ 54 ಗಂಟೆಗಳ ಸಂಪೂರ್ಣ ಮಹಾಭಾರತ, ಹೀಗೆ ಬೇರೆ ಬೇರೆ ಪ್ರಯತ್ನಗಳನ್ನೆಲ್ಲವನ್ನು ಮಾಡಿದ್ದಾರೆ. ಕಳೆದ ವರ್ಷ ಕರ್ನಾಟಕ ನಾಟಕ ಅಕಾಡೆಮಿಯ ವತಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೌರಾಣಿಕ ರಂಗಭೂಮಿಯ ವಿಶೇಷವಾದ ಶಿಬಿರವನ್ನು ಬೆಂಗಳೂರಿನಲ್ಲಿ ನನ್ನ ನಿರ್ದೇಶನದಲ್ಲಿ ಮಾಡಲಾಯಿತು. ಆ ಸಂದರ್ಭದಲ್ಲಿ ರಾಮಾಯಣ ಮಹಾಭಾರತ ಎರಡನ್ನೂ ಜೋಡಿಸಿ ಒಂದು ಪರಿಷ್ಕೃತವಾಗಿರ್ತಕ್ಕಂಥ 8 ಗಂಟೆಗಳ ಸುದೀರ್ಘ ನಾಟಕವನ್ನು ಮಾಡಲಾಯಿತು. ಈಗ 20ನೇ ವಿಶ್ವ ದಾಖಲೆಯ ಪ್ರಯತ್ನವನ್ನ ತುಮಕೂರಿನಲ್ಲಿ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಪತ್ರಿಕಾ ವಿತರಕರು ಅಂತಂದ್ರೆ ಅವರೇ ಪತ್ರಿಕೋದ್ಯಮದ ಅಗತ್ಯ ಅನಿವಾರ್ಯ ಆತ್ಮಬಂಧುಗಳು. ಪತ್ರಿಕೆಗಳು ಅಕ್ಷರ ಸಂಪುಟ ಏನಿದೆ, ಅದರ ಜಾಹೀರಾತುಗಳೇನಿದೆ, ಅದರ ಹಿಂದೆ ಎಷ್ಟು ಲಕ್ಷ ಕೆಲಸ ಮಾಡ್ತವೆ, ಏನೇನ ಕನಸುಗಳಿದೆ, ಅವೆಲ್ಲವನ್ನೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಸುಕಿನಲ್ಲಿ ಎದ್ದು ಅದನ್ನು ಬರಮಾಡಿಕೊಂಡು ಅದನ್ನು ಪ್ರೀತಿಯಿಂದ ಮನೆ ಮನೆಗೆ ತಲುಪಿಸುವಂತಹ ಪತ್ರಿಕಾ ವಿತರಕರೇನಿದ್ದಾರೆ ಅವರೇ ಪತ್ರಿಕೋದ್ಯಮದ ಜೀವಾಳ. ಅವರಿಗೆ ಒಂದು ಈಗ ಒಕ್ಕೂಟವಾಗಿದೆ. ಶಂಭುಲಿಂಗವರು ಬಹಳ ವಿಶೇಷವಾಗಿ ಪತ್ರಿಕಾ ವಿತರಕರನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಕ್ಕೂಟವನ್ನು ರಚನೆ ಮಾಡಿ ಅವರ ಕ್ಷೇಮಕ್ಕೋಸ್ಕರವಾಗಿ, ಯೋಗಕ್ಷೇಮಕ್ಕೋಸ್ಕರವಾಗಿ, ಕಲ್ಯಾಣಕ್ಕೋಸ್ಕರವಾಗಿ, ಅವರ ಕಷ್ಟ ಸುಖಗಳನ್ನ ಅನಾವರಣ ಮಾಡೋದಕ್ಕೋಸ್ಕರವಾಗಿ ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶಂಭುಲಿಂಗ ಅವರು ಮನೆಯನ್ನು ಕಳ್ಕೊಂಡಿದ್ದಾರೆ, ಒಡವೆಗಳನ್ನು ಕಳ್ಕೊಂಡಿದ್ದಾರೆ, ಸಂಘಟನೆಗೋಸ್ಕರವಾಗಿ. ಇದನ್ನು ನಾನು ಅತ್ಯಂತ ಆತ್ಮೀಯವಾಗಿ ನೋಡಿದರು. ಅವರು ಮತ್ತು ಅವರ ಸ್ನೇಹಿತರು, ಗೆಳೆಯರು ಎಲ್ಲರೂ ಕೂಡ ಪತ್ರಿಕಾ ವಿತರಕರ ಸಂರಕ್ಷಣೆ ಮಾಡಬೇಕು, ಅವರ ಯೋಗಕ್ಷೇಮವನ್ನು ಕಾಪಾಡಬೇಕು ಅಂತ ಹೇಳಿ ನಿರಂತರವಾದ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸಮಾವೇಶಗಳನ್ನು ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ನಮ್ಮವರ ಪರಿಚಯವಾಯಿತು. ಇದ್ದಕ್ಕಿದ್ದಂತೆ ಯಾವುದೋ ಒಂದು ಲೇಖನ ಬಂದಿತ್ತು ವಿಜಯ ಕರ್ನಾಟಕದಲ್ಲಿ. ಅದನ್ನು ನೋಡಿದಾಗ ನನಗನ್ನಿಸ್ತು, ಪತ್ರಿಕಾ ವಿತರಕರಿಲ್ಲದೆ ಪತ್ರಿಕೆಗಳಿಗೆ ಬದುಕೇ ಇಲ್ಲ, ತಲುಪೋದೇ ಇಲ್ಲ, ವ್ಯಾಪಾರವೇ ಇಲ್ಲ, ವಹಿವಾಟೇ ಇಲ್ಲ. ಇವರೇ ಎಲ್ಲ ಮುಖ್ಯ. ಇವರು ಯಾಕೆ ತಿರಸ್ಕೃತರಾಗಿದ್ದಾರೆ, ಯಾಕೆ ಅಸಂಘಟಿತರಾಗಿದ್ದಾರೆ, ಇವರ ವೇದನೆ ಏನು, ಇವರ ಕಷ್ಟ ಸುಖಗಳೇನು, ಇವರಿಗೆ ಅಗತ್ಯವಾಗಿ ಏನಾಗಬೇಕಾಗಿದೆ, ಇದು ನನ್ನ ಬಹಳವಾಗಿ ಕಾಡ್ತು. ನಾನು 53 ರಂಗಕೃತಿಗಳನ್ನು ಬೇರೆ ಬೇರೆ ರಂಗಕೃತಿಗಳನ್ನು ಬರೆದಿದ್ದೆ. ಇದನ್ನು ಒಂದು ವಿಶೇಷವಾದ ರಂಗಕೃತಿಯನ್ನು ಮಾಡಬೇಕು ಅಂತ ಹೇಳಿ ನಸುಕಿನ ನೊಗ ಅಂತ ಒಂದು ವಿಶೇಷವಾದ ರಂಗನಾಟಕವನ್ನು ಬರೆದೆ. ಹೇಗೆ ರೈತರು ತಮ್ಮ ನೊಗವನ್ನು ಹೊತ್ತು ಹೊಲವನ್ನು ಬಿತ್ತಿ ಬೆಳೆಯನ್ನು ಬೆಳೆದು ಅನ್ನದಾತರಾಗಿದ್ದಾರೋ, ಹೇಗೆ ಸೈನಿಕರು ಗಡಿಯನ್ನು ಕಾಯ್ದು ಸಂರಕ್ಷಣೆ ಮಾಡುತ್ತಿದ್ದಾರೋ, ಹಾಗೆಯೇ ಅಕ್ಷರ ಬ್ರಹ್ಮನನ್ನ ಅಕ್ಷರತಃ ಕಾಪಾಡ್ತಿರ್ತಕ್ಕಂಥ ಆ ಸದಭಿರುಚಿಯನ್ನ, ಸಂಪ್ರದಾಯವನ್ನು ಉಳಿಸಿ ಬೆಳೆತಿರ್ತಕ್ಕಂಥವ್ರು ಅಂದರೆ ಪತ್ರಿಕಾ ವಿತರಕರು. ಅವರದೇ ಆಗಿರತಕ್ಕಂಥ ನೋವಿದೆ, ಸಂಕಟವಿದೆ, ತ್ಯಾಗ ಇದೆ, ಅವರದೇ ಆಗಿರತಕ್ಕಂಥ ಬಲಿದಾನಗಳಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಅವರ ಇತಿಹಾಸ ಇದೆ. ಅಬ್ದುಲ್ ಕಲಾಂ ಮಾಜಿ ರಾಷ್ಟ್ರಪತಿಗಳು ಪತ್ರಿಕಾ ವಿತರಕರಾಗಿ ಬದುಕನ್ನು ಕಟ್ಟಿಕೊಂಡವರು. ಶರತ್ ಕುಮಾರ್ ಅವರು ಖ್ಯಾತ ತಮಿಳು ಚಿತ್ರನಟರು ಬೆಂಗಳೂರಿನಲ್ಲಿ ಪತ್ರಿಕೆಯನ್ನು ವಿತರಣೆಯನ್ನು ಮಾಡ್ತಾ ಇದ್ದವರು. ಹೀಗೆ ಪತ್ರಿಕಾ ವಿತರಕರ ಒಕ್ಕೂಟ ಏನಿದೆ, ಬಂಧುಗಳೇನಿದ್ದಾರೆ, ಕೈಗಳೇನಿದೆ, ಅವರಲ್ಲಿ ಅಗಾಧವಾಗಿರ್ತಕ್ಕಂಥ ಶ್ರಮ ಇದೆ, ಶ್ರದ್ಧೆ ಇದೆ. ಇದನ್ನು ಜಗತ್ತಿಗೆ ಹೇಳುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಒಂದು ನಾಟಕವನ್ನು ಬರೆದು ಶಂಭುಲಿಂಗ ಅವರಿಗೆ ಇದನ್ನು ನಾನು ಕೊಟ್ಟೆ. ಇದನ್ನು ನೀವು ಪ್ರಸ್ತುತಪಡಿಸಬೇಕು. 100 ಭಾಷಣ ಮಾಡೋದು, 100 ಲೇಖನವನ್ನು ಮಾಡೋದು, ಎಲ್ಲದಕ್ಕಿಂತ ಒಂದು ನಾಟಕ ದೃಶ್ಯ ರೂಪದಲ್ಲಿ ಅದನ್ನು ಹೇಳೋದೇನಿದೆ ಅದು ಮನಮುಟ್ಟುವಂತಹ ಪ್ರಯತ್ನವಾಗುತ್ತೆ. ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಮಾಧ್ಯಮ ರಂಗಭೂಮಿ ಆ ಒಂದು ನಾಟಕವನ್ನು ಬಳುವಳಿಯನ್ನಾಗಿ ಕೊಡ್ತಾರೆ. ಇದನ್ನು ಇಟ್ಟುಕೊಂಡು ಜಗತ್ತಿಗೆ ನಿಮ್ಮ ಕಥೆಯನ್ನು ಹೇಳುವಂತ ಪ್ರಯತ್ನ ಮಾಡಿ ಅಂತ ಹೇಳಿ ಅವರಿಗೆ ನಾನು ಆ ನಾಟಕವನ್ನು ಕೊಟ್ಟೆ. ಅದನ್ನು ಅವರು 2 ವರ್ಷದಿಂದ ಮಾಡಬೇಕಾಗಿತ್ತು. ಆದರೆ ಒಂದು ನಾಟಕ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚು ವೆಚ್ಚಗಳು ಅವೆಲ್ಲವನ್ನು ಕೂಡ ಭರಿಸಬೇಕು. ಅವ್ರದೇ ಆಗಿರ್ತಕ್ಕಂಥ ಸಮಾವೇಶಗಳು, ಸಂಘಟನೆ, ರಾಜ್ಯ ಸಂಚಾರ ಎಲ್ಲವನ್ನು ಮಾಡ್ತಿದ್ರು. ಆಗ ಆ ಯೋಜನೆ ಮಾಡ್ಲಿಕ್ಕೆ ಆಗಲಿಲ್ಲ. ನೀನಾಸಂ ಸತೀಶ್ ಅವರು ಮಾತು ಕೊಟ್ಟಿದ್ರು, ನಾಟಕವನ್ನ ಈ ಪಾತ್ರ ನಾನು ಮಾಡ್ತೇನೆ, ಅದು ಮಾಡ್ಲಿಕ್ಕಾಗಲಿಲ್ಲ. ಮತ್ತೆ ಇದ್ದಕ್ಕಿದ್ದಂತೆ ನಾವು ವಿಶ್ವ ವಾಹಿನಿ ಮಾಡಿದ ನಂತರ ಮೊದಲು ನಾನು ಅವರಿಗೆ ಕರೆ ಮಾಡ್ತೇನೆ, ನೀವು ಬನ್ನಿ, ನಿಮ್ಮ ಸಂಘಟನೆಗೆ
ನಾವು ಏನೂ ಉಪಕಾರ ಮಾಡದೇ ಇದ್ರೆ ಈ ಕೃತಿಯನ್ನು ನಿಮಗೆ ಕೊಡ್ತೇವೆ. ಇದನ್ನ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರದರ್ಶನ ಮಾಡಿ ಅದರ ಹಿನ್ನೆಲೆ ಏನು ಅಂತ ಹೇಳಿ ಕಥೆಯನ್ನು ಹೇಳಿ ಹೇಳುವ ಮೂಲಕವಾಗಿ ನಾವು ಯಾರು, ನಾವು ಏನು ನಮ್ಮ ಕೊಡುಗೆ ಅನ್ನೋದನ್ನ ಜಗತ್ತಿಗೆ ಹೇಳುವಂತ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಹೇಳಿದೆ. ಅದನ್ನು ಒಪ್ಪಿಕೊಂಡ್ರು. ಹಾಗಾಗಿ ಆ ನಾಟಕವನ್ನ ನಾವು ಜನವರಿ 30ನೇ ತಾರೀಕು ಗುಬ್ಬಿ ರಂಗಮಂದಿರದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಈ ನಾಟಕ ಯಾಕೆ ತುಮಕೂರಿನಲ್ಲಿ ಮಾಡ್ತಾ ಇದ್ದೇವೆ ಅಂತಂದ್ರೆ, ಗುಬ್ಬಿ ವೀರಣ್ಣನವರು ರಂಗಭೂಮಿಯ ಅಜಾತವಾಗಿರ್ತಕ್ಕಂಥ ಶತ್ರು, ರಂಗಭೂಮಿಯ ಅದ್ಭುತವಾಗಿರ್ತಕ್ಕಂಥ ಅನರ್ಘ್ಯ ರತ್ನ. ಅವರು ಪೌರಾಣಿಕ ರಂಗಭೂಮಿಯನ್ನು, ನೃತ್ಯ ರಂಗಭೂಮಿಯನ್ನು ಕಟ್ಟಿ ಬೆಳೆಸಿದಂಥವರು. ಆದ್ದರಿಂದ ಆ ರಂಗಭೂಮಿಗೆ ಈ ಕೃತಿ ಆಗಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ವಿ. ಒಂದನೇ ಕಾರಣ. ಎರಡನೇ ಕಾರಣ, ಇಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿದೆ ಪತ್ರಿಕಾ ವಿತರಕರ ದಿನಬಳಕೆಯ ಒಕ್ಕೂಟ. ಹಾಗಾಗಿ ಮೊದಲ ಪ್ರದರ್ಶನ ಇಲ್ಲಿ ಆಗಬೇಕು ಅಂತ ಆಲೋಚನೆ ಮಾಡಿದ್ವಿ. ಮತ್ತು ಶ್ರೀನಿವಾಸ ಮೂರ್ತಿ ನೀನಾಸಂ ಪದವೀಧರ, ಆತ ತುಮಕೂರಿನ ಪ್ರತಿಭೆ. ಆತ ಇದೇ ಗುಬ್ಬಿವೀರ ರಂಗಮಂದಿರದ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಪುಟ್ಟಸ್ವಾಮಯ್ಯನವರ ಸಂಪೂರ್ಣ ಕುರುಕ್ಷೇತ್ರ ನಾಟಕವನ್ನ ಯಥಾವತ್ತಾಗಿ ಅದನ್ನು ಅಭಿನಯ ಮಾಡಿ ಒಂದು ವಿಶೇಷವಾದ ರಂಗ ಪ್ರಯೋಗವನ್ನು ಮಾಡಿರುವುದು. ಏನೋ ಹೊಸ ಕನಸುಗಳಲ್ಲಿ ಇಟ್ಕೊಂಡು ತುಮಕೂರಿನ ರಂಗಭೂಮಿಯನ್ನು ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲೇ ಗಳಿಗೆನಹಳ್ಳಿ ಆ ಗ್ರಾಮದ ಪ್ರತಿಭೆ, ತುಮಕೂರಿನ ಪ್ರತಿಭೆ ನಮ್ಮೊಟ್ಟಿಗಿದ್ದಾನೆ. ಅವನು ತುಮಕೂರಿನ ಪ್ರತಿಭೆ ಆಗಿರೋದ್ರಿಂದ ಅವನನ್ನ ನಾಟಕದ ಮುಖ್ಯ ಪಾತ್ರಧಾರಿಯನ್ನಾಗಿ ಮಾಡಿಕೊಂಡು ನಾಟಕ ಮಾಡ್ತಿರೋದ್ರಿಂದ ಅದನ್ನು ತುಮಕೂರಲ್ಲಿ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ನಾಟಕ 20ನೇ ವಿಶ್ವ ದಾಖಲೆ ಆಗ್ತಾ ಇದೆ. ಕಾರಣ, ನಾಟಕದ ಕಥಾವಸ್ತು ಪ್ರಪಂಚದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಿಕಾ ವಿತರಕರ ಕಥೆಯನ್ನು ಸಂಪೂರ್ಣವಾಗಿ ತೆರೆದಿಡುವಂತಹ ಏಕ ವ್ಯಕ್ತಿ ರಂಗ ಪ್ರಯತ್ನ ಈ ನಾಟಕ ನಸುಕಿನ ನೋವು. ಇದು ಯಾರನ್ನು ನಾವು ಬೆರಳು ಮಾಡಿ ತೋರಿಸ್ತಾ ಇಲ್ಲ, ಯಾರನ್ನು ನಿಂದಿಸ್ತಾ ಇಲ್ಲ, ಯಾರನ್ನು ದೋಷಾರೋಪಣೆ ಮಾಡ್ತಾ ಇಲ್ಲ. ಮಾಧ್ಯಮದ ಶಕ್ತಿ ಏನಯ್ಯ, ಮಾಧ್ಯಮದ ಒಗ್ಗಟ್ಟು ಏನು, ಮಾಧ್ಯಮದ ಶಕ್ತಿ ಪ್ರದರ್ಶನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪತ್ರಿಕೆಗಳನ್ನು ಹೇಗೆ ಸಂರಕ್ಷಣೆ ಮಾಡ್ತಿದ್ದಾರೆ, ಹೇಗೆ ಹೆಗಲ ಮೇಲೆ ಹೊತ್ತುಕೊಂಡು ಪ್ರೀತಿಯಿಂದ ಅದನ್ನ ಮನೆ ಮನೆಗೆ ತಲುಪಿಸುವ ಪ್ರಯತ್ನವನ್ನ ದಶಕಗಳ ಕಾಲ ಶತಕದಿಂದ ಮಾಡ್ತಾ ಇದ್ದಾರೆ. ಅದನ್ನ ಹೇಳುವಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಬರುವಂತಹ 10 ಪಾತ್ರಗಳನ್ನ ಒಬ್ಬನೇ ಏಕ ವ್ಯಕ್ತಿ ರಂಗ ಪ್ರಯೋಗದಲ್ಲಿ ಈ ನಾಟಕವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಇತ್ತೀಚೆಗೆ ಏಕ ವ್ಯಕ್ತಿ ರಂಗ ಪ್ರಯೋಗಗಳು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ನಾನು ಕೂಡ ಅನೇಕ ಏಕ ವ್ಯಕ್ತಿ ನಾಟಕಗಳನ್ನು ಮಾಡಿದ್ದೇನೆ. ಅದರಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ. ಇದು ತುಮಕೂರಿನಲ್ಲಿ ಆಗುವಂತ ಒಂದು ವಿಶೇಷವಾದ ರಂಗ ಪ್ರಯೋಗ. ಇತ್ತೀಚೆಗೆ ಶರ್ಮಿಷ್ಠೆ ಆಯಿತು, ಆದರೆ ಆ ನಾಟಕದ ಸ್ವರೂಪಕ್ಕೂ ಈ ನಾಟಕದ ಸ್ವರೂಪಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಇದೆ. ಬಹುಶಃ ಒಂದು ವಿಶ್ವದಾಗಲೇ ಆಗಬೇಕು ನಾಟಕ ಅಂದ್ರೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ರೀತಿ ನೀತಿಗಳು ನಿಬಂಧನೆಗಳು ತುಂಬಾ ಇರುತ್ತೆ. ಇದು ಅತ್ಯಂತ ಶಿಸ್ತುಬದ್ಧವಾಗಿರ್ತಕ್ಕಂಥ ಪ್ರದರ್ಶನವಾಗಬೇಕು. ಅಡ್ಜುಡಿಕೇಟರ್ ತೀರ್ಪುಗಾರರು ದೆಹಲಿಯಿಂದ ಬರ್ತಾರೆ, ಕೊಯಮತ್ತೂರಿಂದ ಬರ್ತಾರೆ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್, ನೋಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಪ್ರತಿನಿಧಿಗಳಿಂದ ಬರ್ತಾರೆ. ಅವ್ರು ಹೇಳುವಂತಹ ಎಲ್ಲ ನಿಬಂಧನೆಗಳನ್ನು ಕೂಡ ಯಥಾವತ್ತಾಗಿ ನಿರ್ವಹಿಸಬೇಕು. ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡಬೇಕು. ನಾಟಕ ನಿಲ್ಲುವ ಹಾಗಿಲ್ಲ, ನಾಟಕ ಸೋಲುವ ಹಾಗಿಲ್ಲ, ಬೆಳಗುವ ನಿಂತು ಹೋಗುವ ಹಾಗಿಲ್ಲ. ಈ ರೀತಿಯಾದ ಅನೇಕ ನಿಬಂಧನೆಗಳಿರುತ್ತೆ. ಎಲ್ಲ ನಿಬಂಧನೆಗಳನ್ನು ಒಳಪಟ್ಟಂತಹ ಒಂದು ಅತ್ಯಂತ ಶಿಸ್ತುಬದ್ಧವಾದ ಒಂದು ವಿಶೇಷವಾದ ರಂಗ ಪ್ರಯೋಗವು ಪ್ರಪ್ರಥಮ ಬಾರಿಗೆ ತುಮಕೂರಿನಲ್ಲಿ ಪ್ರದರ್ಶನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಮಾಡಿದ್ದೇವೆ, ಜನರಿಗೆ ಗೊತ್ತಿದೆ ನಾಟಕ ಹೇಗಿರುತ್ತೆ. ಒಂದು ವಿಶ್ವ ದಾಖಲೆ ಪ್ರಯತ್ನ ಅಂದ್ರೆ ಹೇಗೆ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು ಅವೆಲ್ಲ ಅಲ್ಲಿ ಗೊತ್ತಿದೆ. ಅದೇ ತುಮಕೂರಿನಲ್ಲಿ ಒಂದು ಹೊಸ ಪ್ರಯೋಗ ಮಾಡ್ತಿದೆ. ಪ್ರೇಕ್ಷಕರಿಗೆ ಅರ್ಥ ಮಾಡಿಸ್ಬೇಕು ನಾವು. ಇದು ಎಲ್ಲ ನಾಟಕಗಳಂತಲ್ಲ, ಈ ನಾಟಕಕ್ಕೆ ವಿಶೇಷವಾಗಿ ಮಾನಸಿಕವಾಗಿ ನೀವು ಸಿದ್ಧಗೊಂಡು ಬರಬೇಕು ಅಂತ ಹೇಳಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷವಾದ ನಾಟಕ ನಸುಕಿನ ನೊಗ. ಈ ನಾಟಕ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಸಹಾಯಾರ್ಥ ಪ್ರದರ್ಶನ ಆಗಬೇಕು. ಇದರಲ್ಲಿ ಒಂದಷ್ಟು ಸಣ್ಣ ದೇಣಿಗೆಯನ್ನ ಸಂಗ್ರಹ ಮಾಡುವ ಮೂಲಕವಾಗಿ ನಾವು ಈ ಒಕ್ಕೂಟ ಬಲಪಡಿಸಬೇಕು ಅಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಆದ್ರೆ ಇವತ್ತು ನಮ್ಗೆ ₹1 ಕೂಡ ನಮ್ಮ ಕೈ ಸೇರಿ ಇದು ನಮ್ಮ ಕೊರಗಿದೆ. ಗೊತ್ತಿಲ್ಲ, ಈಗೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ಯಾರೆಲ್ಲ ಪ್ರಯತ್ನ ಮಾಡಬೇಕು, ಯಾರೆಲ್ಲ ದಾನಿಗಳಿದ್ದಾರೆ ಅವರೆಲ್ಲರೂ ಬಂದು ಸಹಕಾರ ಕೊಟ್ಟು ಒಂದು ಒಕ್ಕೂಟ ನಿಂತರೆ ಪತ್ರಿಕೋದ್ಯಮ ಉಳಿಯುತ್ತೆ, ಮಾಧ್ಯಮ ಉಳಿಯುತ್ತೆ, ಪತ್ರಿಕೆಗಳು ಉಳಿಯುತ್ತೆ. ಈ ಒಕ್ಕೂಟದಲ್ಲಿ ಹಗಲು ಕೆಲಸ ಮಾಡಿರ್ತಕ್ಕಂಥ ಶ್ರಮಜೀವಿಗಳು ಉಳಿತಾರೆ, ಕರ್ಮಜೀವಿಗಳು ಉಳಿತಾರೆ ಅನ್ನುವ ಸಂಕಲ್ಪದಲ್ಲಿ ನಾಟಕವನ್ನು ಮಾಡ್ತಾ ಇದ್ದೇವೆ. ಈ ಅದೇ ಸಂದರ್ಭದಲ್ಲೇ ಯಾರೆಲ್ಲ ಒಕ್ಕೂಟಕ್ಕೆ ಕೈ ಬೆರೆಸಿದ್ದಾರೆ, ಕೈ ಜೋಡಿಸಿದ್ದಾರೆ, ಅವರೆಲ್ಲರನ್ನು ಗುರುತಿಸಿ ಯಾರು ಇದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಒಕ್ಕೂಟಕ್ಕೆ, ಪತ್ರಿಕಾ ವಿತರಕರಿಗೆ, ಅವರಿಗೆ ಮಾಧ್ಯಮ ಸಹಕಾರ ರತ್ನವನ್ನ
ಒಕ್ಕೂಟದ ಕಡೆಯಿಂದ ಪ್ರದಾನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ವಿಶ್ವಂ ವಾಹಿನಿಯ ಕಡೆಯಿಂದ ಗಾಂಧಿ ಪುರಸ್ಕಾರವನ್ನ ಸಾಧಕ ಗಣ್ಯರಿಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ನೀಡುವಂತ ಪ್ರಯತ್ನವನ್ನು ಮಾಡ್ತೇವೆ. ತುಮಕೂರಲ್ಲಿ ಇರ್ತಕ್ಕಂತಹ ಎಲ್ಲ ರಂಗಕರ್ಮಿಗಳು, ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರು, ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆಗಾರರ ಸಂಘ, ತುಮಕೂರು ಜಿಲ್ಲಾ ರಂಗಭೂಮಿ ಕಲಾವಿದರು, ಕರುನಾಡ ರಂಗಭೂಮಿ ಕಲಾವಿದರ ಒಕ್ಕೂಟ ಬೆಂಗಳೂರು, ರಂಗಶ್ರೀ ಕಲಾ ಸಂಸ್ಥೆ ಇವರೆಲ್ಲರೂ ಕೈ ಜೋಡಿಸಿ ಏನೋ ಒಂದು ಹೊಸ ಪ್ರಯೋಗ ಆಗಬೇಕು, ಒಂದು ಪ್ರಯತ್ನ ಆಗಬೇಕು, ಸಮಾಜಕ್ಕೆ ಇದು ಅರ್ಥವಾಗಬೇಕು, ಸಮಾಜಕ್ಕೆ ಅಗತ್ಯವಾಗಿರ್ತಕ್ಕಂಥ ವಿಶೇಷವಾದ ಪ್ರಯೋಗ ಇದಾಗಬೇಕು ಅಂತಕ್ಕಂಥ ಪ್ರಾಮಾಣಿಕವಾದ ಕಳಕಳಿಯ ಪ್ರಯತ್ನವನ್ನು ಇಟ್ಟಿದ್ದೇವೆ. 150 ರೂಪಾಯಿಗಳ ಪ್ರವೇಶ ದರವನ್ನು ಈ ನಾಟಕಕ್ಕೆ ಇಟ್ಟಿದ್ದೇವೆ. ಮೊದಲು 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಅಂದಿನ 4 ಗಂಟೆಯ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಅನೇಕ ಅತಿಥಿಗಳು ಮತ್ತು ಚಲನಚಿತ್ರ ನಟರು ಅವರೆಲ್ಲರೂ ಕೂಡ ಬರುವರಿದ್ದಾರೆ. ಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೇವೆ. ಆಗ ಪ್ರಾರಂಭದಲ್ಲಿ ದೀಪ ಜ್ಯೋತಿಯನ್ನು ಬೆಳಗಿಸಿ ವಾದ್ಯವ ಸಹಕಾರವನ್ನು ಕೊಟ್ಟು ನಾಟಕವನ್ನು ಪ್ರಾರಂಭ ಮಾಡ್ತೇವೆ. ನಾಟಕ ಆದ ನಂತರದಲ್ಲಿ ಗಾಂಧಿ ಪುರಸ್ಕಾರವನ್ನು ಪ್ರದರ್ಶನ ಮಾಡಿದ ಮೇಲೆ ತೀರ್ಪುಗಾರರು ಸ್ಥಳದಲ್ಲೇ ನಾಟಕ ದಾಖಲಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಸ್ಥಳದಲ್ಲೇ ದಾಖಲೆಯನ್ನು ಘೋಷಣೆ ಮಾಡ್ತಾರೆ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ನಾಡಿ ಬಡಿತವನ್ನ, ನಮ್ಮನ್ನು ಬಿಗಿ ಮಾಡ್ತಕ್ಕಂಥ ಹೃದಯ ಬಡಿತವನ್ನ ಹೆಚ್ಚು ಮಾಡುವಂತ ಒಂದು ರಂಗಪ್ರಯೋಗ. ಸಾಮಾನ್ಯವಾಗಿ ಇಂಥ ಪ್ರಯತ್ನ ಮಾಡಲ್ಲ. ಯಾಕೆಂತಂದ್ರೆ ಅದರ ಪ್ರೋಸೆಸ್ ಇದೆಯಲ್ಲ ಅದನ್ನ ನಿಭಾಯಿಸೋದು ಬಹಳ ಕಷ್ಟ, ಅರ್ಥ ಆಗೋದಿಲ್ಲ. 5 ಗಂಟೆ ನಾಟಕ ಪ್ರಾರಂಭ ಅಂತ ನಾವು ಕೊಟ್ಟಿದ್ರೆ 5 ಗಂಟೆ ನಾಟಕ ಪ್ರಾರಂಭ ಆಗಬೇಕು. ಯಾರು ಬರಲಿ ಬರದೇ ಇರಲಿ ನಾಟಕ ಪ್ರಾರಂಭ ಆಗಬೇಕು. 5 1 ಪ್ರಾರಂಭ ಆದ್ರೆ ಮಾರ್ಕ್ಸ್ ಬರೋದಿಲ್ಲ, ನಾಟಕ ದಾಖಲಾಗೋದಿಲ್ಲ, ನಾಟಕ ನಿಲ್ಲೋ ಹಾಗೆ